ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಬಿಸಿ ರುಚಿ ಸ್ಪೆಷಲ್ಲು ಅನ್ಬೋದು. ಆಮೇಲೆ ಹೆಸರು ಕಾಳು ಮೊಳಕೆ ಒಡಿಸಿದ್ದು ಅದರದ್ದು ಒಂಥರ ಸ್ಪೆಷಲ್ ಗೊಜ್ಜು ಅನ್ಬೋದು ಇದಕ್ಕೆ. ಇಲ್ಲ ಅಂದರೆ ಏನನ್ಬೋದು, ಮೊಳಕೆ ಕಟ್ಟಿದ ಹುಳಿ ಸಾಂಬಾರು ಅನ್ಬೋದು ಇದಕ್ಕೆ. ತುಂಬಾ ರುಚಿಯಾಗಿತ್ತು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಸಿ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಕರಿಬೇವು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಇದೊಂದ್ಸರಿ ಟ್ರೈ ಮಾಡಿ ನೋಡಿ. ಉದ್ದಿನಬೇಳೆ ಆಮೇಲೆ ಸ್ವಲ್ಪ ಕಡಲೆಬೇಳೆ ಎಲ್ಲನೂ ಆಯಿಲ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ತುಂಬಾ ಆಗಿರುತ್ತೆ. ಆಮೇಲೆ ಅನ್ನ ಜೊತೆ, ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಹೆಸರು ಕಾಳು ಮೊಳಕೆ ಕಟ್ಟಿದ್ದ ಸಾಂಬಾರ್ನು ಅನ್ಬೋದು. ಇದಕ್ಕೆ ನಾವು ಗೊಜ್ಜುನು ಅಂತಾನು ಕರಿಬೋದು ಬೇಕಾದರೆ. ಎಲ್ಲನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ನೀವು ಎಲ್ಲ ಯಾವ ರೆಸಿಪಿ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಮಸಾಲೆನ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಅಚ್ಕಾರದ ಪೌಡ್ರು. ನನ್ನ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ, 2-3 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ ಇಲ್ಲಿ. ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಬೇಕನ್ಸಿದ್ರೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ರುಬ್ಬವಾಗನೇ ಹಾಕ್ಕೋತಾ ಇದ್ದೀನಿ ನಾನು. ಇಲ್ಲ ನಿಮಗೆ ಹುಳಿ ಅಷ್ಟೊಂದು ನಾವು ತಿನ್ನಲ್ಲ ಅಂತಂದರೆ ಸ್ಕಿಪ್ನು ಮಾಡ್ಕೋಬೋದು ನಾವು. ಇದನ್ನೆಲ್ಲನೂ ಮಿಕ್ಸಿ ಜಾರು ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಅಂದರೆ ಉಪ್ಪು, ಹುಳಿ, ಖಾರ. ನೀವು ಹುಳಿ ಹಾಕಿದರೆ ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ, ಅಂದರೆ ರುಚಿನೂ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಿದನ್ನ. ತುಂಬಾ ಚೆನ್ನಾಗಿ ನುಣ್ಣಗೆ ಆಗಿದೆ. ಒಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ 2-3 ಸ್ಪೂನು ಎಣ್ಣೆ ಹಾಕೊಳ್ಳಿ. ಇದು ತುಂಬಾ ರುಚಿಯಾಗಿರುತ್ತೆ, ಆಮೇಲೆ ಹೆಲ್ದಿನೂ ಹೌದು. ಆಮೇಲೆ ಹೆಸರು ಕಾಳನ್ನ ಮೊಳಕೆ ಬಡಿಸಿ ಈ ಥರ ಮಾಡ್ತಾ ಇರೋದು. ಸ್ವಲ್ಪ ಚಕ್ಕೆ, ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಸಾಜೀರಿಗೆ, 2 ಧನಿಯಾ ಕಾಳನ್ನು ಹಾಕೋಬಹುದು ನೀವು. ಕರಿಬೇವು ಸೊಪ್ಪು, ಒಂದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇಲ್ಲಿ. ಹೆಸರು ಕಾಳು ಸಾಂಬಾರು, ಹೆಸರು ಕಾಳು ಗೊಜ್ಜು ಈ ಥರ ಮಾಡಬೇಕಾದ್ರೆ ಈ ಥರ ಬದನೆಕಾಯಿ ಇಲ್ಲ ಅಂದರೆ ಆಲೂಗಡ್ಡೆನ ಈ ಥರ ಕಟ್ ಮಾಡಿಕೊಂಡು ಹಾಕೊಳ್ಳಿ.
ಅಂದರೆ ಬಾಯಿಗೆ ಚೆನ್ನಾಗಿನೇ ಸಿಗುತ್ತೆ. ಆಮೇಲೆ ಗೊಜ್ಜುನು ಚೆನ್ನಾಗಿರುತ್ತೆ. ಗೊಜ್ಜುನು ಅನ್ಬೋದು, ಇಲ್ಲ ಸಾಂಬಾರು ಅನ್ಬೋದು. ಇದಕ್ಕೆ ನೋಡಿ, ಹೆಸರು ಕಾಳು ಮೊಳಕೆ ಒಡಿಸಿರೋದು 1 ಕಪ್ ಅಷ್ಟು ಹೆಸರು ಕಾಳನ್ನ ಮೊಳಕೆ ಒಡಿಸಿ ಇಟ್ಕೊಂಡಿದ್ದೆ ನಾನು. ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು, ಕ್ವಾಂಟಿಟಿ ನೋಡಿಕೊಂಡು ಹಾಕೋಬೋದು ನೀವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ, ಅಂದರೆ ರುಚಿನೇ ಚೆನ್ನಾಗಿ ಬರುತ್ತೆ. ಅದು ಒಂಥರ ಅದು ಹಸಿ ವಾಸನೆ ಬಿಟ್ಕೊಳತ್ತಲ್ಲ, ಸೊ ಅದು ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ. ಯಾವಾಗ ಬೇಕಾದರೂ ಮಾಡ್ಕೋಬೋದು. ಮುದ್ದೆಗೆ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಆಗೋಯ್ತು. ಮುದ್ದೆಗೂ ಮಾಡ್ಕೋಬೋದು, ಅನ್ನದ ಜೊತೆ ಇಲ್ಲ ಚಪಾತಿ ಜೊತೆ. ಚಪಾತಿ ಗೊಜ್ಜು ಟೈಪ್ನು ಆಗುತ್ತೆ ಇದು. ಆಮೇಲೆ ಹೆಸರು ಕಾಳು ಮೊಳಕೆ ಒಡಿಸಿದ ಹುಳಿನೂ ಅನ್ಬೋದು ಇದಕ್ಕೆ. ನೋಡಿ, ರುಬ್ಬಿಟ್ಕೊಂಡಿರೋದಿತ್ತಲ್ಲ, ಮಸಾಲೆ ರುಬ್ಬಿಟ್ಕೊಂಡಿರೋದು, ಅದನ್ನೆಲ್ಲನೂ ಹಾಕೊಳ್ಳಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ. ನೀವು ಗಟ್ಟಿ ಪ್ರಮಾಣದಲ್ಲಿ ಬೇಕಾದರೆ ನೀರು ಸ್ವಲ್ಪ ಹಾಕೊಳ್ಳಿ, ಇಲ್ಲ ತುಂಬ ಲಿಕ್ವಿಡ್ ಥರ ಇದ್ದರೆ ಅದಕ್ಕೆ ನೀರು ಚೆನ್ನಾಗಿ ಹಾಕೊಳ್ಳಿ. ನೋಡಿ, ನೀರು ಹಾಕೊಳ್ಳಿ ಚೆನ್ನಾಗಿ. ಕಲರ್ನು ತುಂಬಾನೇ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಹಾಕಂತ ಇತ್ತು. ಆಮೇಲೆ ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರು, ಅಚ್ಕಾರದ ಪೌಡ್ರ್ ಹಾಕಿದ್ದೀನಿ. ಅದಕ್ಕೆ ಅನಿಸುತ್ತೆ ಕಲರು ತುಂಬಾನೇ ಚೆನ್ನಾಗಿ ಬಂದಿದೆ. ರುಬ್ಬವಾಗನೇ ನಾವು ಅಚ್ಕಾರದ ಪೌಡ್ರ್ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ರುಚಿ, ಉಪ್ಪು, ಹುಳಿ, ಖಾರ ನೋಡಿಕೊಂಡು ಮತ್ತೆ ಉಪ್ಪು, ಹುಳಿ, ಖಾರ ಬೇಕಾದರೆ ಹಾಕೋಬೋದು. ಚಪಾತಿ ಜೊತೆನೂ ತುಂಬಾನೇ ಚೆನ್ನಾಗಾಗುತ್ತೆ ಇದು. ಬೇಕನ್ಸಿದ್ರೆ ನೀರು ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ತುಂಬ ಥರ ಲಿಕ್ವಿಡ್ ಥರ ಬೇಕನ್ಸಿದ್ರೆ ಹಾಕೋಬೇಕು. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಜಿಲು ಇಲ್ಲ 3 ವಿಜಿಲ್ನ ಕೂಗಿಸ್ಕೊಡಿ. ನೀರು ಬೇಕಾದರೆ ನೀರು ಹಾಕೊಳ್ಳಿ. ನೋಡಿ, ಎಣ್ಣೆನೂ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ತುಂಬಾನೇ ಪರ್ಫೆಕ್ಟಾಗಿ ಬಂದಿದೆ. ಹೆಸರು ಕಾಳು ಹುಳಿನೂ ಅನ್ಬೋದು ಇದಕ್ಕೆ. ಒಂಥರ ಕ್ರೀಮಿಶ್ ಟೆಕ್ಸ್ಚರ್, ಆಲೂ ಆ ಥರ ಬಂದಿದೆ. ಪನ್ನೀರ್ ಟಿಕ್ಕಾ ಅದೆಲ್ಲ, ಸೊ ಆ ಥರ ಟೆಕ್ಸ್ಚರ್ ಬಂದಿದೆ. ತುಂಬಾ ಇಷ್ಟ ಆಯ್ತು ನನಗೆ. ಎಣ್ಣೆನೂ ಎಲ್ಲ ಅಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಚಪಾತಿ ಜೊತೆ, ಆಮೇಲೆ ರೊಟ್ಟಿ, ನಾನ್, ಅದ್ರ ಜೊತೆ ಅಂಕರು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.